ಕೈಪಾಳ್ಯದಲ್ಲಿ ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಸಿದ್ದು ಡಿಕೆ ಜ್ವಾಲಾಗ್ನಿ. ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಆಶಾನುಭಾವನೆಯಲ್ಲಿದ್ರೆ ಅದರ ಬೆನ್ನಲ್ಲೇ ಸಿದ್ದು ಬಣ ಕೂಡೋದಕ್ಕೆ ತೊಡಗಿದ್ದು ಪ್ರಹಾರಗಳ ಸರಣಿ ಕೂಡ ಮತ್ತೊಂದು ಕಡೆ. ಹೊಸ ವರ್ಷದ ವೇಳೆ ಸತೀಶ್ ಅವರ ಮನೆಯಲ್ಲಿ ನಡೆದ ಡಿನ್ನರ್ ಡಿಕೆ ಅವರನ್ನ ಕೊತ ಅಂತ ಕುದಿಯುವಂತೆ ಮಾಡಿದ್ದು ಸುಳ್ಳಲ್ಲ. ಇದೀಗ ಗಾಯದ ಮೇಲೆ ಬರೆ ಅನ್ನುವಂತೆ ಡಿಕೆಗೆ ಮತ್ತೊಂದು ಗುದ್ದು ಕೊಡೋದಕ್ಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇದುವೇ ಬೆಂಬಲಿಗ ಶಾಸಕರ ದುಬೈ ಟೂರ್. ಆಗ ಡಿನ್ನರ್ ಕೂಟ, ಈಗ ದುಬೈ ನೋಟ. ಆಡಳಿತಾರೂಢ ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಕುರ್ಚಿ ಕಲಹ. ಡಿಕೆಗೆ ಈ ಬಾರಿ ಲಗಾಮು ಹಾಕಿಯೇ ತೀರಬೇಕು ಅಂತ ಛಲ ತೊಟ್ಟಿದೆ ವಿರೋಧಿ ಗ್ಯಾಂಗ್. ಹೊಸ ವರ್ಷದ ಆರಂಭದಲ್ಲಿ ಕೊಟ್ಟ ಡಿನ್ನರ್ ಅಸ್ತ್ರದ ಬಳಿಕ ಶತ್ರು ಟೀಮ್ ಕೊಡೋದಕ್ಕೆ ಹೊರಟಿದ್ದು ದುಬೈ ಗುದ್ದು. ಇದೀಗ ಮತ್ತೆ ಆಕ್ಟಿವ್ ಆಗಿರೋ ಸತೀಶ್ ಜಾರಕಿಹೊಳಿ ಡಿಕೆ ಮೇಲೆ ಪ್ರಯೋಗಿಸ ಹೊರಟಿದ್ದು ಪ್ರತ್ಯಸ್ತ್ರಗಳ ಸರಣಿ. ಕೈ ಸಭೆಯಲ್ಲಿ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸೋಕೆ ಹೋದ ಡಿಕೆಗೆ ಎದುರಲ್ಲೇ ಟಕ್ಕರ್ ಕೊಟ್ಟ ಸತೀಶ್ ಜಾರಕಿಹೊಳಿ ಇದಾದ ಮೇಲೆ ಧುಮುಕಿದ್ದು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ. ಇದರ ಎಫೆಕ್ಟೇ ಬೆಂಬಲಿಗ ಕಾಂಗ್ರೆಸ್ ಶಾಸಕರ ದುಬೈ ಟೂರ್. ದುಬೈಗೆ ಶೀಘ್ರವೇ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರ ಪ್ರವಾಸಕ್ಕೆ ರೆಡಿಯಾಗಿದೆ ಪ್ಲಾನ್. ಕೈ ಎಂಎಲ್ಎಗಳಾದ ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ್ ವೈದ್, ಬೆಂಗಳೂರಿನ 3-4 ಶಾಸಕರು, ಉತ್ತರ ಕರ್ನಾಟಕ ಭಾಗದ ಇನ್ನಷ್ಟು ಶಾಸಕರು, ಹೀಗೆ ಸುಮಾರು 15 ಶಾಸಕರು ಹಾರ ಹೊರಟಿದ್ದು ದುಬೈಗೆ. ನಮಗೆ ಯಾವಾಗೂ ಯಾರು ಬರುವುದೇ ಇಲ್ಲ ನಮ್ಮ ಕಡೆ, ಎಲ್ಲರಿಗೂ ಗುರ್ತಿದೆ. ನಾವು ಪ್ರಾಮಾಣಿಕ ಒಂದು ಕಾಂಗ್ರೆಸ್, ನಾವು ಅಣ್ಣವರು ಇರಲಿ ನಾನು ಇರಲಿ, ನಮಗೆ 100 ಕೋಟಿ ಕೊಡಲಿ 1000 ಕೋಟಿ ಕೊಡಲಿ, ವೆರಿ ಗುಡ್. ನಾವು ಎಲ್ಲೇ ಹೋಗೋದು ಇಲ್ಲ, ಮತ್ತು ಅದು ಯಾರು ನಮ್ಮ ಕಡೆ ಬರೋದೇ ಇಲ್ಲ, ಅವ್ರಿಗೆ ಗುರ್ತಿದೆ. ನಾನು ಕೇಳಿದ್ದೀನಿ ಆಫರ್ ಬರ್ತಾ ಇದೆ ಅಂತ. ಇದು ನಮ್ದು ಅಣ್ಣವ್ರು ಇತ್ತಂದ್ರೆ 2000 ಆವೇಳೆಗೂ ಆಗಿದ್ದು ಆಪರೇಷನ್ ಲೋಟಸ್. ಇದು ನನಗೆ ಹೇಳಿ, ಇದು ಹಣ 100 ಕೋಟಿ 200 ಕೋಟಿ ಎಲ್ಲಿಂದ ಬರ್ತೈತಿ? 100 ಕೋಟಿ ಕೊಡಲಿಕ್ಕೆ, ಒಂದು 50 ಶಾಸಕರಿಗೆ ಕೊಡಲಿಕ್ಕೆ 5000 ಕೋಟಿ ಆಗ್ತೈತಿ. ಎಲ್ಲಿಂದ ಬರ್ತೈತೆ ಹಣ? ಇದು ಯಾರ ಕಡೆ ಇದೆ ಹಣ? ಎಷ್ಟು? ಹಾಗೆ ನೋಡಿದ್ರೆ ಕಳೆದ 2 ವಾರಗಳಿಂದ ಕೈ ಪಡಸಾಲೆಯಲ್ಲಿ ಕಂಡು ಬಂದಿದ್ದು ಸಿದ್ದು ವರ್ಸಸ್ ಡಿಕೆ ಕ್ಲೈಮ್ಯಾಕ್ಸ್ ಫೈಟ್. ಸಿಎಂ ಬದಲಾವಣೆ ಆಗಲಿದೆ ಅನ್ನೋ ವಾತಾವರಣ ನಿರ್ಮಿಸ ಹೊರಟ ಡಿಕೆಗೆ ಈಗಲೇ ಅಂಕುಶ ಹಾಕದಿದ್ರೆ ಕುರ್ಚಿಗೆ ಕಂಟಕ ಅನ್ನೋ ಸತ್ಯ ಅರಿತ ಸಿಎಂ ಎಲ್ಲಾಡಿದ್ದು ತಮ್ಮ ಹಳೆ ಆಟ. 15ರಷ್ಟು ಕಾಂಗ್ರೆಸ್ ಶಾಸಕರು ಸೀದಾ ದುಬೈಗೆ ಹೋಗಿ ಕೂತ್ರೆ ಇಲ್ಲಿ ನಿಜಕ್ಕೂ ಪ್ರೆಷರ್ ಕ್ರಿಯೇಟ್ ಆಗಲಿದೆ. ಇದಾದ್ರೆ ಆಗ ಹೈಕಮಾಂಡ್ ಅನ್ನ ದಾರಿಗೆ ತರಬಹುದು ಅನ್ನೋದಿಲ್ಲಿ ಜಾರಕಿಹೊಳಿ ಲೆಕ್ಕ. ಅಧಿಕಾರ ಬದಲಾವಣೆ ಪಾನ್ ಮುಂದಿಡೋ ಮುನ್ನವೇ ಡಿಕೆ ಕೈಯಿಂದ ಕೆಪಿಸಿಸಿ ಪಟ್ಟ ಕೀಳಬೇಕು. ಇನ್ನೊಂದೆರಡು ಡಿಸಿಎಂ ಹುದ್ದೆಗಾಗಿ ಹೈ ಒತ್ತಡ ಹಾಕಬೇಕು. ಹೀಗೆ ಡಿಕೆರನ್ನ ನಿಶಸ್ತ್ರಗೊಳಿಸಿದ್ರೆ ಸಿದ್ದು ಎದುರು ಧಿಮಾಕು ಟುಸ್ ಆಗಲಿದೆ ಅನ್ನೋದಿಲ್ಲಿ ಸಿದ್ದು ಪಡೆ ಅಜೆಂಡಾ. ಈ ಹಿಂದಿನ ರಾಜಕಾರಣದ ಕೆಲ ಎಕ್ಸಾಂಪಲ್ಗಳನ್ನು ನೋಡಿದ್ರೆ ವಿದೇಶಕ್ಕೋ ಹೊರ ರಾಜ್ಯಗಳಿಗೋ ಶಾಸಕರು ಗುಂಪುಗಳಲ್ಲಿ ಹೋದ್ರೆ ದೊಡ್ಡ ತಲೆಗಳಿಗೆ ಗ್ರಹಚಾರ ಫೇಕ್ಸ್. ಹೀಗೆ ಈ ಬಾರಿ ಡಿಕೆಶಿಗೆ ಮೂಗುದಾರ ಹಾಕೋಕೆ ದುಬೈ ಟೂರ್ ಅನ್ನೇ ಬಲ ಪ್ರದರ್ಶನದ ಕಾರ್ಡ್ ಮಾಡಿಕೊಳ್ಳೋಕೆ ಹೊರಟಿದೆ ಸಿದ್ದು ಪಾಳಿಗ. ಆದ್ರೂ ಈಗಲೂ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದು ಡಿಕೆ. ನೋಡಪ್ಪ, ನನಗವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡೋಕೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನಾಳೆ ಸುರ್ಜಿವಾಲ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೇನಿದ್ರು ನಾನುಂಟು, ಪಕ್ಷದ ಸಂಘಟನೆ ಉಂಟು. ಒಟ್ಟಾರೆ ಕೈ ಮೊಗಸಾಲೆಯಲ್ಲಿ ಇನ್ನೂ ತಣ್ಣಗಾಗಿಲ್ಲ ಇಬ್ಬಣಗಳ ರಂಪಾಟ. ಸಿಎಂ ಮೇಲೆ ಒತ್ತಡ ಹೇರೋ ನಿಟ್ಟಿನಲ್ಲಿ ಡಿಕೆ ಹೊಸ ಆಟಗಳನ್ನ ಆಡತೊಡಗಿದ್ರೆ ಇದಕ್ಕೆ ಪ್ರತಿಯಾಗಿ ದುಬೈ ದಾಳವನ್ನ ತಮ್ಮ ಬಂಟ ಸತೀಶ್ ಜಾರಕಿಹೊಳಿ ಕೈಯಲ್ಲಿ ಉರುಳಿಸಿದ್ದು ಸಿದ್ದು. ಈ ಪಗಡೆ ಆಟದಲ್ಲಿ ಯಾರ ಕಾಯಿ ಹೋಗಲಿದೆಯೋ? ಕೈಪಾಳ್ಯದಲ್ಲಿ ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಸಿದ್ದು ಡಿಕೆ ಜ್ವಾಲಾಗ್ನಿ. ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಆಶಾನುಭಾವನೆಯಲ್ಲಿದ್ರೆ ಅದರ ಬೆನ್ನಲ್ಲೇ ಸಿದ್ದು ಬಣ ಕೂಡೋದಕ್ಕೆ ತೊಡಗಿದ್ದು ಪ್ರಹಾರಗಳ ಸರಣಿ ಕೂಡ ಮತ್ತೊಂದು ಕಡೆ. ಹೊಸ ವರ್ಷದ ವೇಳೆ ಸತೀಶ್ ಅವರ ಮನೆಯಲ್ಲಿ ನಡೆದ ಡಿನ್ನರ್ ಡಿಕೆ ಅವರನ್ನ ಕೊತ ಅಂತ ಕುದಿಯುವಂತೆ ಮಾಡಿದ್ದು ಸುಳ್ಳಲ್ಲ.
ಇದೀಗ ಗಾಯದ ಮೇಲೆ ಬರೆ ಅನ್ನುವಂತೆ ಡಿಕೆಗೆ ಮತ್ತೊಂದು ಗುದ್ದು ಕೊಡೋದಕ್ಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇದುವೇ ಬೆಂಬಲಿಗ ಶಾಸಕರ ದುಬೈ ಟೂರ್. ಆಗ ಡಿನ್ನರ್ ಕೂಟ, ಈಗ ದುಬೈ ನೋಟ. ಆಡಳಿತಾರೂಢ ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಕುರ್ಚಿ ಕಲಹ. ಡಿಕೆಗೆ ಈ ಬಾರಿ ಲಗಾಮು ಹಾಕಿಯೇ ತೀರಬೇಕು ಅಂತ ಛಲ ತೊಟ್ಟಿದೆ ವಿರೋಧಿ ಗ್ಯಾಂಗ್. ಹೊಸ ವರ್ಷದ ಆರಂಭದಲ್ಲಿ ಕೊಟ್ಟ ಡಿನ್ನರ್ ಅಸ್ತ್ರದ ಬಳಿಕ ಶತ್ರು ಟೀಮ್ ಕೊಡೋದಕ್ಕೆ ಹೊರಟಿದ್ದು ದುಬೈ ಗುದ್ದು. ಇದೀಗ ಮತ್ತೆ ಆಕ್ಟಿವ್ ಆಗಿರೋ ಸತೀಶ್ ಜಾರಕಿಹೊಳಿ ಡಿಕೆ ಮೇಲೆ ಪ್ರಯೋಗಿಸ ಹೊರಟಿದ್ದು ಪ್ರತ್ಯಸ್ತ್ರಗಳ ಸರಣಿ. ಕೈ ಸಭೆಯಲ್ಲಿ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸೋಕೆ ಹೋದ ಡಿಕೆಗೆ ಎದುರಲ್ಲೇ ಟಕ್ಕರ್ ಕೊಟ್ಟ ಸತೀಶ್ ಜಾರಕಿಹೊಳಿ ಇದಾದ ಮೇಲೆ ಧುಮುಕಿದ್ದು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ. ಇದರ ಎಫೆಕ್ಟೇ ಬೆಂಬಲಿಗ ಕಾಂಗ್ರೆಸ್ ಶಾಸಕರ ದುಬೈ ಟೂರ್. ದುಬೈಗೆ ಶೀಘ್ರವೇ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರ ಪ್ರವಾಸಕ್ಕೆ ರೆಡಿಯಾಗಿದೆ ಪ್ಲಾನ್. ಕೈ ಎಂಎಲ್ಎಗಳಾದ ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ್ ವೈದ್, ಬೆಂಗಳೂರಿನ 3-4 ಶಾಸಕರು, ಉತ್ತರ ಕರ್ನಾಟಕ ಭಾಗದ ಇನ್ನಷ್ಟು ಶಾಸಕರು, ಹೀಗೆ ಸುಮಾರು 15 ಶಾಸಕರು ಹಾರ ಹೊರಟಿದ್ದು ದುಬೈಗೆ. ನಮಗೆ ಯಾವಾಗೂ ಯಾರು ಬರುವುದೇ ಇಲ್ಲ ನಮ್ಮ ಕಡೆ, ಎಲ್ಲರಿಗೂ ಗುರ್ತಿದೆ. ನಾವು ಪ್ರಾಮಾಣಿಕ ಒಂದು ಕಾಂಗ್ರೆಸ್, ನಾವು ಅಣ್ಣವರು ಇರಲಿ ನಾನು ಇರಲಿ, ನಮಗೆ 100 ಕೋಟಿ ಕೊಡಲಿ 1000 ಕೋಟಿ ಕೊಡಲಿ, ವೆರಿ ಗುಡ್. ನಾವು ಎಲ್ಲೇ ಹೋಗೋದೇ ಇಲ್ಲ, ಮತ್ತು ಅದು ಯಾರು ನಮ್ಮ ಕಡೆ ಬರೋದೇ ಇಲ್ಲ, ಅವ್ರಿಗೆ ಗುರ್ತಿದೆ. ಕಾಂಗ್ರೆಸ್ಗೆ ಈ ಥರ ಆಫರ್ ಬರ್ತಾ ಇದ್ರು, ನಾನು ಕೇಳಿದ್ದೀನಿ ಆಫರ್ ಬರ್ತಾ ಇದೆ ಅಂತ. ಇದು ನಮ್ದು ಅಣ್ಣವ್ರು ಇತ್ತಂದ್ರೆ 2000 ಆವಳಿಗೂ ಆಗಿದ್ದು ಆಪರೇಷನ್ ಲೋಟಸ್. ಇದು ನನಗೆ ಹೇಳಿ, ಇದು ಹಣ 100 ಕೋಟಿ 200 ಕೋಟಿ ಎಲ್ಲಿಂದ ಬರ್ತೈತಿ? 100 ಕೋಟಿ ಕೊಡಲಿಕ್ಕೆ, ಒಂದು 50 ಶಾಸಕರಿಗೆ ಕೊಡಲಿಕ್ಕೆ 5000 ಕೋಟಿ ಆಗ್ತೈತಿ. ಎಲ್ಲಿಂದ ಬರ್ತೈತೆ ಹಣ? ಇದು ಯಾರ ಕಡೆ ಇದೆ ಹಣ? ಎಷ್ಟು? ಹಾಗೆ ನೋಡಿದ್ರೆ ಕಳೆದ 2 ವಾರಗಳಿಂದ ಕೈ ಪಡಸಾಲೆಯಲ್ಲಿ ಕಂಡು ಬಂದಿದ್ದು ಸಿದ್ದು ವರ್ಸಸ್ ಡಿಕೆ ಕ್ಲೈಮ್ಯಾಕ್ಸ್ ಫೈಟ್. ಸಿಎಂ ಬದಲಾವಣೆ ಆಗಲಿದೆ ಅನ್ನೋ ವಾತಾವರಣ ನಿರ್ಮಿಸ ಹೊರಟ ಡಿಕೆಗೆ ಈಗಲೇ ಅಂಕುಶ ಹಾಕದಿದ್ರೆ ಕುರ್ಚಿಗೆ ಕಂಟಕ ಅನ್ನೋ ಸತ್ಯ ಅರಿತ ಸಿಎಂ ಎಲ್ಲಾಡಿದ್ದು ತಮ್ಮ ಹಳೆ ಆಟ. 15ರಷ್ಟು ಕಾಂಗ್ರೆಸ್ ಶಾಸಕರು ಸೀದಾ ದುಬೈಗೆ ಹೋಗಿ ಕೂತ್ರೆ ಇಲ್ಲಿ ನಿಜಕ್ಕೂ ಪ್ರೆಷರ್ ಕ್ರಿಯೇಟ್ ಆಗಲಿದೆ. ಇದಾದ್ರೆ ಆಗ ಹೈಕಮಾಂಡ್ ಅನ್ನ ದಾರಿಗೆ ತರಬಹುದು ಅನ್ನೋದಿಲ್ಲಿ ಜಾರಕಿಹೊಳಿ ಲೆಕ್ಕ. ಅಧಿಕಾರ ಬದಲಾವಣೆ ಪಾನ್ ಮುಂದಿಡೋ ಮುನ್ನವೇ ಡಿಕೆ ಕೈಯಿಂದ ಕೆಪಿಸಿಸಿ ಪಟ್ಟ ಕೀಳಬೇಕು, ಇನ್ನೊಂದೆರಡು ಡಿಸಿಎಂ ಹುದ್ದೆಗಾಗಿ ಹೈ ಒತ್ತಡ ಹಾಕಬೇಕು. ಹೀಗೆ ಡಿಕೆರನ್ನ ನಿಶಸ್ತ್ರಗೊಳಿಸಿದ್ರೆ ಸಿದ್ದು ಎದುರು ಧಿಮಾಕು ಟುಸ್ ಆಗಲಿದೆ ಅನ್ನೋದಿಲ್ಲಿ ಸಿದ್ದು ಪಡೆ ಅಜೆಂಡಾ. ಈ ಹಿಂದಿನ ರಾಜಕಾರಣದ ಕೆಲ ಎಕ್ಸಾಂಪಲ್ಗಳನ್ನು ನೋಡಿದ್ರೆ ವಿದೇಶಕ್ಕೋ ಹೊರ ರಾಜ್ಯಗಳಿಗೋ ಶಾಸಕರು ಗುಂಪುಗಳಲ್ಲಿ ಹೋದ್ರೆ ದೊಡ್ಡ ತಲೆಗಳಿಗೆ ಗ್ರಹಚಾರ ಫೇಕ್ಸ್. ಹೀಗೆ ಈ ಬಾರಿ ಡಿಕೆಶಿಗೆ ಮೂಗುದಾರ ಹಾಕೋಕೆ ದುಬೈ ಟೂರ್ ಅನ್ನೇ ಬಲ ಪ್ರದರ್ಶನದ ಕಾರ್ಡ್ ಮಾಡಿಕೊಳ್ಳೋಕೆ ಹೊರಟಿದೆ ಸಿದ್ದು ಪಾಳಿಯ. ಆದ್ರೂ ಈಗಲೂ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದು ಡಿಕೆ. ನೋಡಪ್ಪ, ನನಗವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡೋಕೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನಾಳೆ ಸುರ್ಜಿವಾಲ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೇನಿದ್ರು ನಾನುಂಟು, ಪಕ್ಷದ ಸಂಘಟನೆ ಉಂಟು. ಒಟ್ಟಾರೆ ಕೈ ಮೊಗಸಾಲೆಯಲ್ಲಿ ಇನ್ನೂ ತಣ್ಣಗಾಗಿಲ್ಲ ಇಬ್ಬಣಗಳ ರಂಪಾಟ. ಸಿಎಂ ಮೇಲೆ ಒತ್ತಡ ಹೇರೋ ನಿಟ್ಟಿನಲ್ಲಿ ಡಿಕೆ ಹೊಸ ಆಟಗಳನ್ನ ಆಡತೊಡಗಿದ್ರೆ ಇದಕ್ಕೆ ಪ್ರತಿಯಾಗಿ ದುಬೈ ದಾಳವನ್ನ ತಮ್ಮ ಬಂಟ ಸತೀಶ್ ಜಾರಕಿಹೊಳಿ ಕೈಯಲ್ಲಿ ಉರುಳಿಸಿದ್ದು ಸಿದ್ದು. ಈ ಪಗಡೆ ಆಟದಲ್ಲಿ ಯಾರ ಕಾಯಿ ಹೋಗಲಿದೆಯೋ?